ನಾನು ಅವತ್ತು ಸಮಾಧಿಯಿಂದ ಬರಬೇಕಾದ್ರೆ ನಮ್ಮ ಅಶೋಕಣ್ಣವ್ರ ಮನೆಯವರು, ನಾಗರಾಜಣ್ಣವ್ರ ಮನೆಯವರು ಎಲ್ಲರೂ ಒಂದು ಮಾತಾಡೋಣ, ಹಂಗೆ ಮನೆಗೆ ಬಂದು ದೀಪ ನೋಡ್ಕೊಂಡು ಹೋಗೋಣ ಅಂತೇಳಿ ಡೆಫಿನೆಟಾಗಿ ಯಾಕೆ ದೀಪ ನೋಡ್ಕೊಂಡೇ ಹೋದ್ವಿ. ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ, ಏನು ದೀಪ ನೋಡೋದ್ರ ಅರ್ಥ ಅಂದರೆ ನೋಡಿ, ಅವ್ರ ಶರೀರನ ಭೌತಿಕವಾಗಿ ಸಮಾಧಿ ಮಾಡಿ ಬಂದಿದ್ದೀವಿ, ಅದರ ದಿವ್ಯ ಜ್ಯೋತಿ ಇದೆಯಲ್ಲ, ಆತ್ಮಜ್ಯೋತಿ ಇದೆಯಲ್ಲ, ಯಾವತ್ತೂ ಆರಿಲ್ಲ, ಯಾವತ್ತೂ ನಶಿಸಿ ಹೋಗಲ್ಲ. ಆ ಮನೆಗೆ ಬಂದು ನೋಡಿ ಬೇಕಾದ್ರೆ ಬೆಳಗ್ತಾ ಇದೆ, ಉರಿತಾ ಇದೆ ಅಂತೇಳಿ. ಇವತ್ತು ಕೂಡ ಅವರ ಜ್ಯೋತಿ ಅಂತಕ್ಕಂಥದ್ದು, ಆತ್ಮಜ್ಯೋತಿ, ದಿವ್ಯ ಜ್ಯೋತಿ ನಿರಂತರವಾಗಿ ಆ ಮನೆಯನ್ನು ಬೆಳಗಿಸ್ಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಪ್ರಾಯಶಃ ಪೂಜ್ಯೋದಯರನ್ನು ಕರೆಸಿ ಈ ವಿಷಾದದ ಸಮಾರಂಭಕ್ಕೂ ಕೂಡ ಒಂದು ಧಾರ್ಮಿಕ ಸ್ಪರ್ಶ ಕೊಟ್ಟರಲ್ಲ ಅಶೋಕಣ್ಣ, ನಾಗರಾಜಣ್ಣ, ಈ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಖಚಿತವಾಗಿ ಒಂದು ದೊಡ್ಡ ಸೆಲ್ಯೂಟ್. ಅದ್ರ ಜೊತೆಗೆ ಆಶಾಕಾರ ಹೇಳ್ದಂಗೆ ನಮ್ಮ ಚಂದನ್ನವರು ಅವ್ರನ್ನ ಕರೆಸಿ ಒಂದು ಸಂಗೀತದ ಸ್ಪರ್ಶ ಕೊಟ್ಟರೆ. ಮೊನ್ನೆಯಷ್ಟೇ ಚೀರ್ನಳ್ಳಿಗೆ ಅವ್ರನ್ನ ಕಳಿಸ್ಕೊಟ್ಟಿದ್ದೆ ಅಂತೇಳಿ. ತುಂಬ ಬೆಳೀತಾ ಇರ್ತಕ್ಕಂಥ ಗಾಯಕ ಅವರು, ಇಲ್ಲೇ ಬೇಲೂರವರು. ಸುಮಾರು ಇಲ್ಲಿವರೆಗೆ ಒಂದು 40-50 ಕಾರ್ಯಕ್ರಮ ಕೊಡಿಸಿದ್ದೀನಿ. ತುಂಬ ನಿಗರ್ವಿ ಗಾಯಕ ಅಂತೇಳಿ. ಅಂಥ ಗಾಯನದ ಮುಖೇನ ಆ ಬದುಕಿನ ಮೌಲ್ಯಗಳನ್ನು ತಿಳಿಸ್ತಕ್ಕಂಥ ಅದ್ಭುತವಾದಂಥ ಸಿರಿಕಂಠದ ಗಾಯಕನ ಕರೆಸಿ ಇದಕ್ಕೊಂದು ಗಾಯನದ ಸ್ಪರ್ಶ ಕೊಡಿಸಿದ್ದೀರಾ. ಬಸಲಿಂಗಪ್ಪನವರಂಥವ್ರು ನಮ್ಮಂತರ ಕರೆಸಿ ಇದಕ್ಕೊಂದು ವೈಚಾರಿಕವಾದ ಸ್ಪರ್ಶ ನೀಡೋ ಮುಖೇನ ಶ್ರೀಕಂಠಪ್ಪನವರು ಮತ್ತು ಲಲಿತಮ್ಮನವರ ಈ ಸಂಸ್ಮರಣೆ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿದೆ, ಅತ್ಯಂತ ಸಾರ್ಥಕಗೊಂಡಿದೆ ಅಂತಕ್ಕಂಥ ಖುಷಿಯ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಯಶಃ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ನೀಡಲಿ. ಅವರ ಅಗಲುವಿಕೆಯಿಂದ ನಿಮಗೇನು ನೋವಾಗಿದೆಯಲ್ಲ, ಆ ನೋವಲ್ಲಿ ನಮ್ಮದು ಕೂಡ ಒಂದು ಸಮಪಾಲಿದೆ ಅಂತಕ್ಕಂಥ ಸಾಂತ್ವನದ ಮಾತುಗಳನ್ನು ಸಾಂಕೇತಿಕವಾಗಿ ಹೇಳಿ ಮತ್ತೊಮ್ಮೆ ಆ ಪೂಜ್ಯದ್ವಯರಿಬ್ಬರಿಗೂ ಶ್ರೀಕಂಠಪ್ಪನವರು ಮತ್ತು ಲಲಿತಮ್ಮನವರ ಆಶೀರ್ವಾದ ಅವ್ರ ಮನೆಯ ಮೇಲೆ, ಇಡೀ ಸಮಾಜದ ಮೇಲೆ, ಅವರ ಪ್ರೀತಿಯಿಂದ ಒಪ್ಪಿದಂಥ ಎಲ್ಲ ಬಂಧು ಬಾಂಧವರ ಮೇಲೆ ಇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ನಾನು ಮಾತಿ ಮಂಗಳಾಡ್ತೇನೆ. ನಮಸ್ಕಾರ.